ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಅಂಡ್ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನಿಸ್ತು ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವರು ತುಂಬ ಚೆನ್ನಾಗಿ ತಲೆ ಹುಳ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಒಂದು ಇಂಡಿವಿಜುವಲಿಟಿ ಆಟ ಅನ್ನೋದೇನಿದೆ ತುಂಬ ತಲೆ ತಿಂತಾ ಇದೆ. ಇನ್ನೂ ಹೆಂಗಿರಬೇಕು, ಏನು ಕತೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ ಶುರುವಾಗಿದೆ. ಈ ಕನ್ಫ್ಯೂಷನಲ್ಲೇ ತುಂಬ ಎಡವಟ್ಗಳು ಕೂಡ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಇವಾಗ ನನ್ನ ಪ್ರಕಾರ ತುಂಬ ಸಿಂಪಲಾಗಿ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಫ್ರೆಂಡ್ಶಿಪ್ನ ಆಟದ ಥರದಂತ ಇದ್ದರೆ ಸಾಕು, ಇನ್ನೇನು ದೊಡ್ಡದಾಗಿ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಷ್ಟು ದಿನ ಇದ್ಬಿಟ್ಟು ಇವಾಗ ಗೇಮ್ಗೋಸ್ಕರ ಬದಲಾಗೋದನ್ನ ನಾನು ಸ್ವಲ್ಪ ಇಷ್ಟಪಡಲ್ಲ. ಬಟ್ ಏನು ಮಾಡೋಣ, ಇಲ್ಲಿ ಸ್ಪರ್ಧಿಗಳು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಮಟ್ಟ ಫೋರ್ಸ್ ಮಾಡಿ ಚೇಂಜ್ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಅಲ್ಲಿ ಫ್ಯಾಮಿಲಿ ಬಂದಿದ್ದಾಗ್ಬೋದು, ಇಲ್ಲಿ ಇವ್ರು ಹೇಳೋವಂಥದ್ದಾಗ್ಬೋದು, ಕ್ಲಾಸ್ಗಳಾಗ್ಬೋದು, ಇಂಡಿವಿಜುವಲಿಟಿ ಅನ್ನೋದಾಗ್ಬೋದು, ಎಲ್ಲೋ ಒಂದು ಕಡೆ ತುಂಬ ತಲೆನೋವು ಆಗಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಏನೋ ಫೇಸ್ ಮಾಡಿ ಆಟ ಆಡೋಕ್ಕೆ ಶುರು ಮಾಡಿದ್ದಾರೆ. ನಾಳೆಯಿಂದ ನಿಜವಾದ ಆಟ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಯಾರು ಯಾವ್ಯಾವ ಥರ ಆಟ ಆಡ್ತಾರೆ ಏನು ಕತೆ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಟಿಕೆಟ್ ಫೈನಲ್ ಅಂತ ಬೇರೆ ಹೇಳಿದ್ದಾರೆ. ಸೊ ಟಾಸ್ಕ್ಗಳಿರುತ್ತೆ, ಯಾರು ಗೆಲ್ತಾರೆ ಅವ್ರಿಗೆ ಟಿಕೆಟ್ ಫೈನಲ್ ಸಿಗುತ್ತೆ. ಇರೋದೇ ಇನ್ನು 3 ವಾರ. ಆ 3 ವಾರದಲ್ಲಿ ತುಂಬ ಎಫರ್ಟ್ ಹಾಕಬೇಕಾಗಿತ್ತು. ಬಟ್ ಟಿಕೆಟ್ ಫೈನಲ್ ಸಿಕ್ತು ಅಂದರೆ ಈಸಿಯಾಗಿ ಫೈನಲ್ ತಪ್ತಾರೆ. ಸೊ ಹೀಗಾಗಿ ಇದು ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ಇವಾಗ ತಲೆಗೆ ಒಂದಿಷ್ಟು ವಿಷಯಗಳು ತುಂಬಿದ್ದಾರೆ. ಸೊ ಹಾಗಾಗಿ ತುಂಬ ಅಗ್ರೆಸಿವ್ ಆಗಿ ಹೋಗ್ತಾರೆ, ಅಗ್ರೆಸಿವ್ ಆಗಿ ಆಟ ಆಡ್ತಾರೆ. ಆ್ಯಂಡ್ ಇವಾಗ ಏನು ಟಿಕೆಟ್ ಫೈನಲ್ ಟಾಸ್ಕ್ಗಳಿತ್ತು ಅದಕ್ಕೆ ರೆಡಿ ಮಾಡಿದ್ದು ಇಷ್ಟೆಲ್ಲ ಅಂತ ಅನಿಸುತ್ತೆ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಮಾತ್ರ ನಾವಂತೂ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ತುಂಬ ದೊಡ್ಡ ಜಗಳಗಳನ್ನ. ಇದು ವೆರಿ ಇಂಟ್ರೆಸ್ಟಿಂಗ್ ಅಪ್ಪ. ಒಂದಲ್ಲಿ ಇನ್ನು 3 ವಾರದಲ್ಲಿ ಒಳ್ಳೆ ಆಟಗಳನ್ನು ನೋಡ್ಬೋದು ಅಂತ ಅನ್ಸುತ್ತೆ. ಕಾದ್ ನೋಡೋಣ. ಇನ್ನು 2 ವಾರದಲ್ಲಿ ಎಲ್ಲ ಡಿಸೈಡ್ ಆಗ್ತದೆ. 3ನೇ ವಾರಕ್ಕೆ ಟಾಪ್ 6 ಬಂದ್ಬಿಡುತ್ತೆ. ಆ್ಯಂಡ್ ನಿಮ್ಮ ಪ್ರಕಾರ ಟಾಪ್ 6 ಯಾರು ಗೆಲ್ಬೋದು, ಯಾರು ಗೆಲ್ಲಕ್ಕಾಗಲ್ಲ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಾಳೆ ಎಪಿಸೋಡ್ ಬರುತ್ತೆ, ನೋಡೋಣ, ಡೀಟೇಲ್ ಮಾತಾಡೋಣ. ಓಕೆನಾ? ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.